ನಾವೆಲ್ಲ ಉಪೇಂದ್ರ ಅವ್ರನ್ನ ಮೊಬೈಲಲ್ಲಿ, ಟಿವಿಯಲ್ಲಿ, ಮೂವೀಸಲ್ಲಿ ನೋಡಿದ್ದೀವಿ. ಆದ್ರೆ ಯಾವಾಗ್ಲೂ ಉಪೇಂದ್ರ ಅವ್ರ ಜೊತೆಲಿರುವಂತ ಪ್ರಿಯಾಂಕಾ ಉಪೇಂದ್ರ ಅವರು ಪ್ರಜಾಕೀಯ ಬಗ್ಗೆ ಉಪೇಂದ್ರ ಅವ್ರ ಮನೇಲಿ ಯಾವ ತರ ಸ್ಟಡಿ ಮಾಡ್ತಾರೆ, ಎಷ್ಟು ತಲೆ ಕೆಡಿಸ್ಕೊಂತಾರೆ, ಯಾವಾಗ್ಲೂ ಪ್ರಜಾಕೀಯ ಅಂತ ಎಷ್ಟು ತಲೆ ಕೆಡಿಸ್ಕೊಂತಾರೆ ಅಂತ ಈ ವಿಡಿಯೋದಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನನಗೆ ತುಂಬ ಆಸೆ ದಟ್ ಅವರು ನಿಂತ್ಕೋಬೇಕಂತ. ಬಿಕಾಸ್ ಅವ್ರು ತುಂಬ ಒಳ್ಳೆ ಲೀಡರ್. ನಾನು ಅವ್ರಿಗೆ ಆ್ಯಸ್ ಅ ಡಿರೆಕ್ಟರ್ ನೋಡಿದ್ದೀನಿ ಆ್ಯಂಡ್ ಅವ್ರು ತುಂಬ ಹಾರ್ಡ್ ವರ್ಕಿಂಗು. ಆ್ಯಂಡ್ ಅದು ನನ್ನ ಪರ್ಸ್ನಲ್, ಬಿಕಾಸ್ ಅವ್ರಿಗೆ ಆಸೆ ಇದೆಯಾ ಅಲ್ವಾ ಗೊತ್ತಿಲ್ಲ. ಬಟ್ ನಾನು ಅವಾಗವಾಗ ಹೇಳ್ತಾನೆ ಇರ್ತೀನಿ ಲೈಕ್ ನೀವು ಇದ್ರ ಹಿಂದೆ ಎಷ್ಟೊಂದು ವರ್ಕ್ ಮಾಡ್ತೀರಾ, ನೀವು ಯಾಕೆ ಒಂದು ಮಾದರಿಯಲ್ಲಿ ಹಾಕಿ ನಿಂತಬಾರ್ದು. ಬಿಕಾಸ್ ಎಲ್ಲರೂ ನಿಮ್ಮ ಬಗ್ಗೆ ಇನ್ನೂ ವಿಸಿಬಿಲಿಟಿ ಇದೆ, ನೀವು ಅಂತ ಯಾರು ಅಂತ ಎಲ್ರಿಗೂ ಗೊತ್ತಿದೆ, ನೀವು ಯಾಕೆ ಫಸ್ಟ್ ಬರಬಾರ್ದು ಇದರಿಂದ. ಬಟ್ ಅವ್ರದ್ದು ಬೇರೆ ಹಿ ಹ್ಯಾಸ್ ಬೇರೆ ಐಡಿಯಾಲಜೀಸ್ ದಟ್ ಇಲ್ಲ ಜನ ಬರಬೇಕು ಮುಂದೆ ಫಸ್ಟ್. ನಾನಿದ್ದೀನಿ ಸಪೋರ್ಟಿವ್ ಆಗಿ, ನನ್ನ ಐಡಿಯಾ ಇದು, ಬಟ್ ಜನ ಬರಬೇಕು. ಬಟ್ ನನಗೆ ಯಾವಾಗ ಅನ್ಸುತ್ತೆ ಅವ್ರು ಬಂದರೆ ಚೆನ್ನಾಗಿರುತ್ತೆ ಅಂತ. ನಾನು ಹೇಳ್ತಾನೆ ಇರ್ತೀನಿ ಅವಾಗ, ಬಿಕಾಸ್ ಈಸ್ ಅ ವೆರಿ ಗುಡ್ ಲೀಡರ್. ಆ್ಯಂಡ್ ಅವ್ರದ್ದು ಐಡಿಯಾಸ್ ಆಗಲಿ, ಅವ್ರದ್ದು ಹಾರ್ಡ್ ವರ್ಕ್ ಆಗಲಿ, ಇವತ್ತು ಕೂಡ ನೀವು ನಂಬಲ್ಲ ಎಷ್ಟೋ ಶೂಟಿಂಗ್ ಬಿಟ್ಬಿಟ್ಟಿದ್ದಾರೆ ಜಸ್ಟ್ ಟು ಫಾರ್ಮ್ ದಿಸ್ ಆ್ಯಪ್. ಲೈಕ್ ತುಂಬ ಸೆಲ್ಫ್ಲೆಸ್ ಆಗಿ ಮಾಡ್ತಿದ್ದಾರೆ. ಆ್ಯಂಡ್ ನಿಜವಾಗ್ಲೂ ಜನಗೋಸ್ಕರ ಮಾಡ್ತಿದ್ದಾರೆ ಇದು ಅಂತ. ಅವ್ರದ್ದು ಸೆಲ್ಫ್ ಇಂಟ್ರೆಸ್ಟ್ ಇದರಲ್ಲಿ ಯಾವುದಿಲ್ಲ. ತುಂಬ ಫ್ಯಾಮಿಲಿ ಫಂಕ್ಷನ್ಸ್ ಆಗಲಿ, ಬೇರೆ ಪ್ರಾಜೆಕ್ಟ್ಸ್ ಆಗಲಿ ಎಷ್ಟೊಂದು ಬಿಟ್ಬಿಟ್ಟು ಇದ್ರ ಮೇಲೆ ಫೋಕಸ್ ಮಾಡಿದ್ದಾರೆ ದಟ್ ಇದು ಒಂದು ಪ್ರಾಪರಾಗಿ ಫೌಂಡೇಶನ್ ಕ್ರಿಯೇಟ್ ಮಾಡಬೇಕಂತ. ಸೊ ತುಂಬ ಎನರ್ಜಿ ಹಾಕ್ತಿದ್ದಾರೆ ಇದರಲ್ಲಿ. ಆಲ್ಮೋಸ್ಟ್ 10 ಇಯರ್ಸಿಂದ ಅನಿಸುತ್ತೆ ಇವಾಗ. ಸೊ ಐ ಹೋಪ್ ದ್ಯಾಟ್ ಅಟ್ಲೀಸ್ಟ್ ನೆಕ್ಸ್ಟ್ ಜನರೇಷನ್ ಅವ್ರು ಇದನ್ನು ಅರ್ಥ ಮಾಡ್ಕೊಂಡು ಇದನ್ನು ಮುಂದೆ ತೊಗೊಂಡು ಹೋಗ್ತಾರೆ ಇಫ್ ಹಿ ಡಸನ್ ಕಮ್. ಬಟ್ ನನಗೆ ತುಂಬ ಆಸೆ ಇದೆ ಅವ್ರು ಬರಬೇಕು. ಆ್ಯಪ್ ಮಾಡಿದಾಗ ಲೈಕ್ ನಾವು ಮಲಗಲಿಲ್ಲ ಆಲ್ಮೋಸ್ಟ್ 1-2 ವೀಕ್ಸು ಫುಲ್ ನೈಟ್ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಬರ್ತಿದ್ರು. ಆಮೇಲೆ ತೋರಿಸೋದು, ಆಮೇಲೆ 3-4 ವರ್ಷನ್ ಆಗಿತ್ತು. ಆಮೇಲೆ ಅದನ್ನು ಫೈನ್ ಟ್ಯೂನ್ ಮಾಡಿ ತುಂಬ ಹಾರ್ಡ್ ವರ್ಕ್ ಪಟ್ಟಿದ್ದಾರೆ. ಸೊ ನಾವೆಲ್ಲರೂ ನೋಡ್ತಾನೆ ಇರ್ತೀವಿ. ನಾನು, ಆಯುಷಿನಿ, ಅಲ್ಲಿ ಸುದೀಭಯ್ಯ ಎಲ್ರಿಗೂ ತೋರಿಸ್ತಾರೆ. ಅವ್ರ ಅಮ್ಮ ಅಪ್ಪ ಬಗ್ಗೆ ಕೂಡ ತೋರಿಸ್ತಾರೆ. ಅವ್ರಿಗೆ ಎಲ್ರದ್ದು ಒಪಿನಿಯನ್ ಬೇಕು ಅದ್ರ ಬಗ್ಗೆ. ಸೊ ಹಿ ಡಿಸ್ಕಸಸ್ ಅ ಲಾಟ್. ಅವ್ರು ಸಿನಿಮಾ ಮಾಡಿದಾಗನೂ ಹಾಗೆ. ಸೊ ನಿನಗೆ ಕ್ಲಾರಿಟಿ ಸಿಗ್ತಾ ಇದೆಯಾ, ನನಗೆ ಸಿಗ್ತಾ ಇದೆ, ನಿನಗೆ ಸಿಗ್ತಾ ಇದೆಯಾ, ಆ ಥರ ಎಲ್ಲ ತುಂಬ ಕೇಳ್ತಾರೆ ಅವರು. ಬಟ್ ಆ್ಯಸ್ ಅ ಸಿಟಿಸನ್ ನನಗೆ ಅನಿಸುತ್ತೆ ದಟ್ ಜನಗೆ ಒಂದು ಚೇಂಜ್ ಬೇಕು. ಸಮ್ಟೈಮ್ಸ್ ವಿ ನೀಡ್ ಅ ಚೇಂಜ್. ಬಿಕಾಸ್ ಪ್ರತಿಯೊಂದು ಪಾರ್ಟಿಯಲ್ಲಿ ಒಂದು ಬೇರೆ ಸಿಸ್ಟಮ್ ಆಫ್ ಗವರ್ನೆನ್ಸ್ ಇರುತ್ತೆ. ಸೊ ಯಾವಾಗ ಜನಗೆ ಒಂದು ಚೇಂಜ್ ಬೇಕಾಗುತ್ತೆ ಆ್ಯಂಡ್ ದೆನ್ ಹಿಸ್ ವೇ ಆಫ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ತುಂಬ ಟ್ರಾನ್ಸ್ಪೆರೆಂಟ್ ಇದೆ. ಸೊ ನಾನು ತುಂಬ ಕ್ಲೋಸ್ ಆಗಿ, ಎಸ್ಪೆಷಲಿ ದ ಆ್ಯಪ್, ಇವಾಗ ಆ್ಯಪ್ ಮಾಡಿರೋದ್ರಿಂದ ಅದು ಆ್ಯಪ್ ತುಂಬ ಕ್ಲೋಸ್ ಆಗಿ ನಾನು ಫ್ರಮ್ ವೆನ್ ಹಿ ವಾಸ್ ವರ್ಕಿಂಗ್ ಆನ್ ಇಟ್ ಪ್ರತಿಯೊಂದು ನಾನು ನೋಡ್ತಾ ಇದ್ದೆ. ಸೊ ನನಗೆ ಅನಿಸ್ತು ದಟ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿದೆ. ನಾನು ಅರ್ಥ ಮಾಡಿಕೊಂಡು ಇಫ್ ಪೀಪಲ್ ಕಮ್ ಫಾರ್ವರ್ಡ್ ಆ್ಯಂಡ್ ಇಟ್ಸ್ ಅ ವೆರಿ ಗುಡ್ ಐಡಿಯಾ. ಈ ಥರ ಆಗಿದ್ದರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅನಿಸ್ತು ನನಗೆ. ಬಿಕಾಸ್ ನಮಗೆ ಯಾವಾಗ ಗವರ್ಮೆಂಟ್ ಅಂತ ಒಂದು ಭಯ ಇರುತ್ತೆ ಎಲ್ರಿಗೂ, ಇವ್ರಿಗೆ ಹೇಗೆ ಅಪ್ರೋಚ್ ಮಾಡೋದು, ಅಥವಾ ಅವ್ರು ಆಕ್ಸೆಸಬಲ್ ಆಗಿರ್ತಾರೆ, ನಮ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ದರೆ ತುಂಬ ಲೇಯರ್ಸ್ ಇದೆ ಅದರಲ್ಲಿ. ಸೊ ಅಪ್ರೋಚಬಿಲಿಟಿ ಆಗಲಿ, ಟ್ರಾನ್ಸ್ಪೆರೆನ್ಸಿ ಆಗಲಿ, ಆಮೇಲೆ ಅಕೌಂಟಬಿಲಿಟಿ, ಲೈಕ್ ಇವರು ಈ ಕೆಲಸ ಮಾಡಲಿಲ್ಲ ಅಂದರೆ ನೆಕ್ಸ್ಟ್ ಏನು ಅಂತ. ಸೊ ಅದೊಂದು ಪ್ರತಿಯೊಂದು SOPs ಅಲ್ಲಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆ್ಯಂಡ್ ದಟ್ಸ್ ದ ಥಾಟ್ ಬಿಹೈಂಡ್ ಇಟ್ ಸೆಲ್ಫ್, ಲೈಕ್ ದ ಕ್ಯಾಶ್ಲೆಸ್ ಸಿಸ್ಟಮ್, ದಟ್ ಪ್ರಚಾರ ಜಾಸ್ತಿ ಬೇಕಾಗಿಲ್ಲ, ಕೆಲಸ ಜಾಸ್ತಿ ಮಾಡಬೇಕು, ಯಾರು ಕೆಲಸ ಮಾಡ್ತಾರೆ ಅವರೇ ಇರಬೇಕು ಅವ್ರು. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ ಅನಿಸ್ತು ನನಗೆ ಆ್ಯಸ್ ಅ ಸಿಟಿಸನ್. ಐ ಆಮ್ ನಾಟ್ ಸೇಯಿಂಗ್ ಆಸ್ ಇಸ್ ವೈಫ್. ಸೊ ಐ ಹೋಪ್ ದ್ಯಾಟ್ ಇದನ್ನು ನಾವು ಟ್ರೈ ಮಾಡ್ಬೋದು ಅಲ್ವಾ. ಇಟ್ಸ್ ನ್ಯೂ ಸಿಸ್ಟಮ್. ಬಟ್ ಜನಗವರೆಗೂ ತಲುಪಿಸ್ಬೇಕು, ಜನ ಅರ್ಥ ಮಾಡ್ಕೋಬೇಕು, ಆ್ಯಂಡ್ ಜನಗೆ ಒಂದು ಬಿಲೀಫ್ ಬರಬೇಕು. ಸೊ ದ್ಯಾಟ್ ಈಸ್ ಇಂಪಾರ್ಟೆಂಟ್. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕ